ದೇಶಭಕ್ತರ ಮುಖವಾಡದಲ್ಲಿ ದೇಶ ವಿರೋಧಿ ಕೆಲಸ ಮಾಡ್ತಾ ಇದೆ. ಸಾಂವಿಧಾನಿಕ ವ್ಯವಸ್ಥೆಗಳನ್ನ ತನ್ನ ಲಾಭಕ್ಕಾಗಿ ನಾಶ ಮಾಡ್ತಾ ಇದೆ. ಇದರ ಒಂದು ಕುತಂತ್ರವೇ ಈ ಡಿಲಿಮಿಟೇಷನ್ ಬಿಲ್. ನರೇಂದ್ರ ಮೋದಿ ಸರ್ಕಾರದ ಡಿಲಿಮಿಟೇಷನ್ ಬಿಲ್ ಸದ್ಯ ಭಯಂಕರ ವಿರೋಧವನ್ನ ಎದುರಿಸ್ತಾ ಇದೆ. ಈ ಬಿಲ್ ನಲ್ಲಿ ಲೋಕಸಭಾ ಗಡಿಗಳನ್ನ ಮತ್ತೆ ಎಳೆಯಲಾಗುತ್ತೆ, ಮತ್ತೆ ಲೋಕಸಭಾ ಸೀಟುಗಳ ಸಂಖ್ಯೆಯನ್ನ 543ರಿಂದ 850ಕ್ಕೆ ಹೆಚ್ಚಿಸಲಾಗ್ತಾ ಇದೆ ಅಂತ. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಡಿಲಿಮಿಟೇಷನ್ ಮತ್ತೆ ರಾಜ್ಯಗಳ ನಡುವೆ ಸೀಟುಗಳ ಹಂಚಿಕೆಯನ್ನ ಮಾಡಬೇಕು. ಆದ್ರೆ ಈ ಹೊಸ ಬಿಲ್ ಅದನ್ನ ತೆಗೆದು ಹಾಕಿದೆ. ಈಗ ಯಾವ ಸಮಯಕ್ಕೆ ಡಿಲಿಮಿಟೇಷನ್ ಮಾಡಬೇಕು ಮತ್ತೆ ಯಾವ ಜನಗಣತಿಯ ದತ್ತಾಂಶವನ್ನ ಬಳಸಬೇಕು ಅಂತ ಸಂಸತ್ತೆ ನಿರ್ಧರಿಸುವಂತೆ ಆಗಿತ್ತು. ಇದರಿಂದ ಸಂಸತ್ತು ತನ್ನ ಇಷ್ಟಕ್ಕೆ ತಕ್ಕಂತೆ ಯಾವುದೇ ಜನಗಣತಿಯನ್ನ ಬಳಸಿ ಯಾವುದೇ ಸಮಯದಲ್ಲಿ ಡಿಲಿಮಿಟೇಷನ್ ಅನ್ನ ಮಾಡಬಹುದು. ಇದನ್ನೆಲ್ಲ ಇವರು ಮಹಿಳಾ ಮೀಸಲಾತಿಯನ್ನ ಎದುರುಗಿಟ್ಟುಕೊಂಡು ಮಾಡೋದಕ್ಕೆ ಹೊರಟಿದ್ರು. ಈ ಕುತಂತ್ರದ ಕಾರಣಕ್ಕೆ ಮಹಿಳಾ ಮೀಸಲಾತಿಯನ್ನ ವಿಪಕ್ಷಗಳು ವಿರೋಧಿಸಿದ್ವು. ಸೊ ಡಿಲಿಮಿಟೇಷನ್ ಅನ್ನ ಮಹಿಳಾ ಮೀಸಲಾತಿಯ ಜೊತೆಗೆ ಲಿಂಕ್ ಮಾಡಿದೆ. ಸೊ ಇದು ಅನ್ಯಾಯ. ಹೀಗಾಗಿ ಕಾಂಗ್ರೆಸ್ ಈಗಿರುವ 543 ಸೀಟ್ಗಳ ಲೋಕಸಭೆಯಲ್ಲೇ ಮಹಿಳಾ ಮೀಸಲಾತಿಯನ್ನ ತಕ್ಷಣ ಜಾರಿಗೊಳಿಸಿ ಜನಗಣತಿ ಮತ್ತೆ ಡಿಲಿಮಿಟೇಷನ್ ಅನ್ನ ಮಾಡೋದಕ್ಕೆ ಕಾಯ್ಬೇಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸವಾಲನ್ನ ಹಾಕಿತ್ತು. ಸೊ ಸರ್ಕಾರವು ತನ್ನದೇ ರಾಜಕೀಯ ಲಾಭಕ್ಕಾಗಿ ಸೀಟುಗಳನ್ನು ವಿಭಜಿಸಿದೆ ಎನ್ನುವುದು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಅಮೆರಿಕದ ರಾಜಕೀಯದಲ್ಲಿ ಬಳಸುವಂತಹ ಜೆರ್ರಿ ಮ್ಯಾಂಡರಿಂಗ್ ಎನ್ನುವ ಒಂದು ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಜೆರ್ರಿ ಮ್ಯಾಂಡರಿಂಗ್ ಅಂದ್ರೆ ಏನು? ಒಂದು ಪಕ್ಷ ಅಥವಾ ಒಂದು ಗುಂಪು ಅದಕ್ಕೆ ಅನ್ಯಾಯವಾಗಿ ಅದು ಲಾಭ ಮಾಡಿಕೊಳ್ಳೋದಕ್ಕೆ ಕ್ಷೇತ್ರಗಳ ಗಡಿಗಳನ್ನ ಉದ್ದೇಶಪೂರ್ವಕವಾಗಿ ಬದಲಾಯಿಸೋದು, ಅಂದ್ರೆ ಗಡಿಗಳನ್ನ ಬದಲಾಯಿಸೋದು. ಇದರಿಂದ ಕ್ಷೇತ್ರಗಳು ವಿಚಿತ್ರವಾದ ಆಕಾರವನ್ನು ಪಡಿತದೆ. ಮತ್ತೆ ಅಸ್ಸಾಂನ ಕ್ಷೇತ್ರಗಳ ನಕ್ಷೆಯನ್ನ ನೋಡಿದ್ರೆ ಇದು ಒಂದು ಕ್ಲಾಸಿಕ್ ಜೆರ್ರಿ ಮ್ಯಾಂಡರಿಂಗ್ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಸರಳವಾಗಿ ಹೇಳೋದಂದ್ರೆ ಡಿಲಿಮಿಟೇಷನ್ ಅಂದ್ರೆ ವಿರೋಧ ಪಕ್ಷಗಳಿಗೆ ಬರುವ ಓಟುಗಳನ್ನ ಬಿಜೆಪಿ ಲಜ್ಜೆ ಬಿಟ್ಟು ಕದಿಯೋದು.